ಅಥವಾ ಏನೋ ಒಂದು ಜಾತಿ ಪ್ರಬಲ ಇರುವಂಥವ್ರಿಗೆ ಇವತ್ತು ಮಣೆ ಹಾಕುವಂಥ ಪರಿಸ್ಥಿತಿ ರಾಜಕಾರಣದಲ್ಲಿ ಬಂದಿದೆ. ಮತ್ತು ನಾನಿಲ್ಲಿ ಈಗ ಟಿಕೆಟ್ ಕೇಳಿದ್ದೀನಿ. ಎಲ್ಲೋ ಒಂದು ಕಡೆ ನನಗೆ ನಿರೀಕ್ಷಿತ ಮಟ್ಟದಲ್ಲಿ ಟಿಕೆಟು ಸಿಗುತ್ತೆ ಅಥವಾ ಸಿಗಲ್ವೋ ಗೊತ್ತಿಲ್ಲ. ಆದರೆ ನನಗೆ ನಾನು ಎಲ್ಲರನ್ನ ಭೇಟಿ ಮಾಡಿದ್ದೆ, ರಾಷ್ಟ್ರದ ನಾಯಕರನ್ನು, ರಾಜ್ಯದ ನಾಯಕರನ್ನು ಭೇಟಿ ಮಾಡಿದೆ. ಎಲ್ಲರೂ ಒಂದು ರೀತಿ ಆಯಿತು, ನಿಮಗಿಂತ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಬಂದರು. ಆದರೆ ಎಲ್ಲ ಒಂದು ಕಡೆ ನನಗೆ ಸ್ವಲ್ಪ ಅನುಮಾನ ಶುರುವಾಗಿದೆ. ಹಾಗಂತೇಳಿ ನಾನು ಈ ಥರ ನಿರ್ಧಾರ ತಗೊಳ್ತೀನಿ ಅಂತ ನಾನು ಹೇಳಿಲ್ಲ ನಾನು. ಆದರೆ ಇಲ್ಲಿ ಏನಾಗಿದೆ, ಮತ್ತು ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಇವ್ರ ಸುತ್ತಾ ಇರ್ತಾರೆ. ಅದು ಡಿ ಕೆ ಶಿವಕುಮಾರ್ ಸುತ್ತಲೂ ಇರ್ಬೋದು, ಅಥವಾ ಸಿದ್ದರಾಮಯ್ಯನ ಸುತ್ತಲೂ ಇರ್ಬೋದು. ಸಿದ್ದರಾಮಯ್ಯನವರು 2013 ಸಿದ್ದರಾಮಯ್ಯನಲ್ಲ ಇವತ್ತು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 2023 ಸಿದ್ದರಾಮಯ್ಯನೇ ಬೇರೆ. ಅವರು ಪರಿಸ್ಥಿತಿಗಳ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಡಿ ಕೆ ಶಿವಕುಮಾರು ಸ್ಟ್ರೈಟ್ ಪೊಲಿಟಿಷಿಯನ್, ಇರೋದು ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇವರೆಲ್ಲ ಯಾವ ರೀತಿ ಈ ವಿಚಾರದಲ್ಲಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನನಗೆಲ್ಲೋ ಒಂದು ಕಡೆ ಸ್ವಲ್ಪ ಸಂಶಯ ಇದೆ. ಅಥವಾ ಏನೋ ಒಂದು ಜಾತಿ ಪ್ರಬಲ ಇರುವಂಥವ್ರಿಗೆ ಇವತ್ತು ಮಣೆ ಹಾಕುವಂಥ ಪರಿಸ್ಥಿತಿ ರಾಜಕಾರಣದಲ್ಲಿ ಬಂದಿದೆ. ಮತ್ತು ನಾನಿಲ್ಲಿ ಈಗ ಟಿಕೆಟ್ ಕೇಳಿದ್ದೀನಿ. ಎಲ್ಲೋ ಒಂದು ಕಡೆ ನನಗೆ ನಿರೀಕ್ಷಿತ ಮಟ್ಟದಲ್ಲಿ ಟಿಕೆಟು ಸಿಗುತ್ತೆ ಅಥವಾ ಸಿಗಲ್ವೋ ಗೊತ್ತಿಲ್ಲ. ಆದರೆ ನಾನು ಎಲ್ಲರನ್ನ ಭೇಟಿ ಮಾಡಿದ್ದೆ, ರಾಷ್ಟ್ರದ ನಾಯಕರನ್ನು, ರಾಜ್ಯದ ನಾಯಕರನ್ನು ಭೇಟಿ ಮಾಡಿದೆ. ಎಲ್ಲರೂ ಒಂದು ರೀತಿ ಆಯಿತು, ನಿಮಗಿಂತ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಬಂದರು. ಆದರೆ ಎಲ್ಲ ಒಂದು ಕಡೆ ನನಗೆ ಸ್ವಲ್ಪ ಅನುಮಾನ ಶುರುವಾಗಿದೆ. ಹಾಗಂತೇಳಿ ನಾನು ಈ ಥರ ನಿರ್ಧಾರ ತಗೊಳ್ತೀನಿ ಅಂತ ನಾನು ಹೇಳಿಲ್ಲ ನಾನು. ಆದರೆ ಇಲ್ಲಿ ಏನಾಗಿದೆ, ಮತ್ತು ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಇವ್ರ ಸುತ್ತಾ ಇರ್ತಾರೆ. ಅದು ಡಿ ಕೆ ಶಿವಕುಮಾರ್ ಸುತ್ತಲೂ ಇರ್ಬೋದು, ಅಥವಾ ಸಿದ್ದರಾಮಯ್ಯನ ಸುತ್ತಲೂ ಇರ್ಬೋದು. ಸಿದ್ದರಾಮಯ್ಯನವರು 2013 ಸಿದ್ದರಾಮಯ್ಯನಲ್ಲ ಇವತ್ತು. 2023 ಸಿದ್ದರಾಮಯ್ಯನೇ ಬೇರೆ. ಅವರು ಪರಿಸ್ಥಿತಿಗಳ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಡಿ ಕೆ ಶಿವಕುಮಾರು ಸ್ಟ್ರೈಟ್ ಪೊಲಿಟಿಷಿಯನ್, ಇರೋದು ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇವರೆಲ್ಲ ಯಾವ ರೀತಿ ಈ ವಿಚಾರದಲ್ಲಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನನಗೆಲ್ಲೋ ಒಂದು ಕಡೆ ಸ್ವಲ್ಪ ಸಂಶಯ ಇದೆ. ಮತ್ತು